ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದೀಪಕ್ ಶೆಟ್ಟಿ. ಈ ದಿನ ಎಂಥದ್ದು ಗೊತ್ತಾ, ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಆಂಧ್ರ ಶೈಲಿಯ ಮೂಲಂಗಿ ಪಚ್ಚಡಿ. ಇದಂತೂ ಆಂಧ್ರದಲ್ಲಿ ತುಂಬಾನೇ ಫೇಮಸ್ಸು. ಈ ಮೂಲಂಗಿ ಅಂತಕ್ಕಂಥದ್ದು ನಾವು ರೆಗ್ಯುಲರ್ ಡಯಟ್ ಅಲ್ಲಿ ಇದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆಲ್ಲ ಬಾಬಾ ಹೇಳಕ್ಕಾಗೋದಿಲ್ಲ. ಅಷ್ಟು ತುಂಬಾ ಒಳ್ಳೇದು. ಇದು ಮಾತ್ರ ಇದು ಒಂದು ಒಳ್ಳೆ ಫ್ಲೇವರ್, ಒಂದು ನಟ್ಟಿನೆಸ್ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಪಚ್ಚಡಿ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಸ್ಟೆಪ್ನ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ನು ಯಾವುದೇ ತಡ ಮಾಡ್ದಿರಾ ನಡೀರಿ ಈ ಬ್ಯೂಟಿಫುಲ್ ಮತ್ತು ಯಮ್ಮಿ ಆಗಿರ್ತಕ್ಕಂಥ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಸ್ನೇಹಿತರೆ, ಈಗ ನೋಡಿ ಒಂದು ಸಣ್ಣ ವಾಕ್ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ನಾನು ತೊಗೊಂಡಿದ್ದೀನಿ. ಈ ಕಡಲೆ ಬೀಜ ಏನಿದೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ 3 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಈಗ ನೋಡ್ತಿದಾರಲ್ಲ, ಇಷ್ಟು ಮಾತ್ರ ಇದು ಕ್ರಿಸ್ಪ್ ಆದರೆ ಸಾಕಾಗುತ್ತೆ. ಆ ಹೊಟ್ಟೆಲ್ಲ ಕ್ಲೀನಾಗಿ ಬರಬೇಕು, ಆ ರೀತಿ ಅಷ್ಟವರೆಗೂ ಆದರೆ ಸಾಕಾಗುತ್ತೆ. ಸೊ ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಇದನ್ನೆಲ್ಲ ಪರ್ಫೆಕ್ಟಾಗಿ ತಣ್ಣಗಾಗಲಿಕ್ಕೆ ನಾನು ಬಿಡ್ತಾ ಇದ್ದೀನಿ ಈ ಪ್ಲೇಟಲ್ಲಿ. ಈಗ ಅದೇ ಒಂದು ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಥವಾ ಟೀ ಸ್ಪೂನ್ ಅಷ್ಟು ಧನಿಯಾ, ಜೀರಿಗೆ 1 ಟೀ ಸ್ಪೂನು, ಹಾಗೆ ಕೆಂಪು ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ ಒಂದು 7, ಹಾಗೆ ಒಂದು ಚಿಟಿಕೆ ಅಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನ್ ಆದರೂ ಎಣ್ಣೆ ಸಾಕಾಗುತ್ತೆ. ಇದನ್ನು ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಒಂದು ಒಳ್ಳೆ ಘಮ ಬರುತ್ತೆ, ಆ ಘಮ ಬರೋವರೆಗೂ ಹುರಿಬೇಕಾಗುತ್ತೆ. ಮರ್ತೋಗಿದ್ದೆ, ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸೇಮ್ ಇದನ್ನು ಕೂಡ ಅಷ್ಟೇ, ಇದು ಒಳ್ಳೆ ಒಂದು ಸ್ವಲ್ಪ ಕ್ರಿಸ್ಪ್ ಆಗಿ ಒಂದು ಒಳ್ಳೆ ಘಮ ಬರುತ್ತೆ. ಒಂದು 2 ನಿಮಿಷ ತೊಗೊಳುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರಿಯುವ. ನೋಡಿ ಇಷ್ಟು ಮಾತ್ರ, ನೋಡಿ ಇಷ್ಟು ಪರ್ಫೆಕ್ಟಾಗಿ ಒಂದು ಲೈಟ್ ಹ್ಯೂ ಕಲರ್ ಬಂದಿಲ್ಲ, ಇಷ್ಟ ಆದರೆ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದನ್ನೆಲ್ಲ ಚೆಂದಾಗಿ ಹುರಿದಿದ್ದೀನಿ. ಇದನ್ನು ಸಹ ಅದೇ ಪ್ಲೇಟಲ್ಲಿ ಹಾಕ್ಬಿಟ್ಟು ಇದನ್ನೆಲ್ಲ ತಣಿಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಮತ್ತೆ ಅದೇ ಒಂದು ಬಾಣಲೆಯಲ್ಲಿ ಸುಮಾರು ಒಂದು 3 ರಿಂದ 4 ಟೇಬಲ್ ಸ್ಪೂನ್ವರೆಗೂ ಎಣ್ಣೆ ತೊಗೊಳ್ಳಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಪಚ್ಚಡಿಗೆ ಒಳ್ಳೆಯದು. ಸೊ ಇದರಲ್ಲಿ ಈಗ ಏನು ಮಾಡ್ತೀನಿ, ಸುಮಾರು ಒಂದು 7 ಅಥವಾ ಒಂದು 7 ಎಸಲಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ. ಈ ಶುಂಠಿ ಏನಿರುತ್ತೆ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಫ್ರೆಶ್ ಆಗಿರ್ತಕ್ಕಂಥದ್ದು ತುಂಬ ಒಳ್ಳೆ ಫ್ಲೇವರ್ ಅನ್ನತಕ್ಕಂಥದ್ದು ಕೊಡುತ್ತೆ. ಇದರೊಟ್ಟಿಗೆ ಒಂದು ಸಣ್ಣ ನೆಲ್ಲಿ ಗಾತ್ರದ, ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಈ ಒಂದು ಹುಣಸೆ ಹಣ್ಣು, ಇದು ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಹುಳಿ ಕಿಕ್ಕಿರುತ್ತಲ್ಲ, ಹಾಕ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀವಿ. ಸೊ ಈಗ ಮೇನ್ ಸ್ಟಾರ್ ಇದು ಏನಿದೆ ಗೊತ್ತಾ, ಬಿಳಿ ಮೂಲಂಗಿ. ಈ ಮೂಲಂಗಿ ಇದೆಲ್ಲ ಸುಮಾರು ಒಂದು 200 ಗ್ರಾಮ್ ಅಷ್ಟು ತೊಗೊಂಡು ಸಣ್ಣಗೆ ಹಚ್ಚಿಬಿಟ್ಟು ಕ್ಲೀನಾಗಿ ನೀರಲ್ಲಿ ನೆನೆಸಿಟ್ಟಿದೆ. ಸೊ ಈಗ ಇದನ್ನೆಲ್ಲನೂ ಇದರಲ್ಲಿ ಹಾಕೊಳ್ಳುವ. ಈಗ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಇವಾಗ ಇದೆಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ಇದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಆವಿ ಆಗಬೇಕು. ಆ ಲೆವೆಲ್ವರೆಗೂ ನಾವು ಇದನ್ನು ಕುಕ್ ಮಾಡಬೇಕು. ಇದಾಗಬೇಕಂದ್ರೆ ಸುಮಾರು ಒಂದು 5 ರಿಂದ 6 ನಿಮಿಷದ ಮೇಲ್ಗಡೆ ಬೇಕಾಗುತ್ತೆ ಹೈ ಫ್ಲೇಮಲ್ಲಿ. ನೋಡ್ತಿದ್ರಲ್ಲ, ಸುಮಾರು ಒಂದು 6 ರಿಂದ 7 ನಿಮಿಷ ತೊಗೊಂಡಿದೆ ಇಷ್ಟಾಗಲಿಕ್ಕೆ. ಇದಾದ ನಂತರ ನೋಡಿಪ್ಪ, 1 ಟೀ ಸ್ಪೂನ್ ಅಷ್ಟು ಹಿಂಗಿನ ನೀರು ಇರುತ್ತಲ್ಲ, ಇದು ಹಾಲಿಂಗು ಅಂತ ಕರೀತಾರೆ. ಸೊ ಹಾಗಾಗಿ ನೀರಲ್ಲಿ ಮಿಕ್ಸ್ ಮಾಡಿದ್ದೆ. ಸೊ ಹಿಂಗನ್ನು ಹಾಕ್ಬಿಟ್ಟು ಇದನ್ನು ಸಹ ಮತ್ತೆ ಇನ್ನೊಮ್ಮೆ ಕ್ಲೀನಾಗೆ ಇದು ಚಂದ ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರಿಯುವ. ಈಗ ಇದರಲ್ಲಿ ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಒಂದು 2, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನು ಹಾಕ್ಕೊಳ್ತಿದ್ದೀನಿ. ನಿಮ್ಮ ಬ್ಯಾಟರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅರಿಶಿನ ಒಂದು ಸ್ವಲ್ಪ. ಇವಾಗ ಇದೆಲ್ಲ ಹಾಕಿದ್ವಲ್ಲ, ಈ ಈರುಳ್ಳಿ ಅಂತಕ್ಕಂಥದ್ದು ನಾವೇನು ಹಾಕಿದ್ವಲ್ಲ, ಈರುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಕುಕ್ ಮಾಡಿ. ಈ ಪಚ್ಚಡಿನೇ ಅಷ್ಟು ನಾವು ಇದರಲ್ಲಿ ಎಷ್ಟು ನೀರಿನ ಅಂಶ ತೆಗಿತೀವೋ ನಮಗೆ ಅಷ್ಟು ಸ್ಟೋರ್ ಮಾಡ್ತಕ್ಕಂಥದ್ದು ಅಷ್ಟೇ ಜಾಸ್ತಿ ದಿನದವರೆಗೂ ಕೆಡೋದಿಲ್ಲ. ಸೊ ಹಾಗಾಗಿ ಶೆಲ್ಫ್ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ನೋಡ್ತಿದ್ರಲ್ಲ, ನೀರಿನ ಅಂಶ ಎಲ್ಲ ಕ್ಲೀನಾಗಿ ಹೋಗಿದೆ. ಮತ್ತು ನೋಡಿ ಎಣ್ಣೆ ಎಲ್ಲ ಹೊರಗೆ ಬರ್ತಾ ಇದೆ. ಸೊ ಅಂದರೆ ಇದರಲ್ಲಿ ನೀರಿನ ಅಂಶ ಯಾವುದೂ ಇಲ್ಲ ಅಂದ್ಬಿಟ್ಟು ಅರ್ಥ. ಇಷ್ಟು ಆಗಲಿಕ್ಕೆ ಸುಮಾರು ನನಗೆ ಟೋಟಲ್ ಆಗಿ ಒಂದು 10 ರಿಂದ 15 ನಿಮಿಷ ನಾನು ಹೈ ಫ್ಲೇಮೇ ತೊಗೊಂಡಿದ್ದೆ. ಕೈಯಲ್ಲಿ ಮುಗುಚ್ತಾ ಈ ರೀತಿ ಕುಕ್ ಮಾಡಬೇಕು. ನೋಡಿ ಇಷ್ಟು ಮಾತ್ರ ಆದರೆ ಈ ಒಂದು ಪಚ್ಚಡಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲ ಸರಿಯಾಗಿದೆ ಅಂದ್ಬಿಟ್ಟು. ಸೊ ಈಗ ಕಟ್ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡುವ. ಸೊ ಈಗ ಇದಕ್ಕೆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಒಗ್ಗರಣೆನ ಮೊದಲೇ ಮಾಡಿಟ್ಕೊಂಡ್ಬಿಡೋಣ. ಸೊ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಅದರಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೋ ಒಳ್ಳೆ ಫ್ಲೇವರ್ ಬರುತ್ತೆ. ಎಣ್ಣೆ ತುಪ್ಪ ಬಿಸಿ ಆಗಿದೆಲ್ಲ. ಈಗ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತೀನಿ, 1 ಟೀ ಸ್ಪೂನ್ ಅಷ್ಟು, ಮತ್ತು ಜೀರಿಗೆ. ಇದ್ರದ್ದಂತೂ ಕಾಂಬಿನೇಷನ್ ಅಲ್ಟಿಮೇಟ್ ಇರುತ್ತೆ. ಜೊತೆಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಉದ್ದಿನ ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಹುರಿಯುವ. ಪರ್ಫೆಕ್ಟ್.
ಈಗ ಆಯ್ತಲ್ಲ, ಈಗ ಒಂದು ಎರಡೇ ಸ್ಲೋ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಇದು ಚಿಟಪಟ ಆಗಲಿ. ಇದಾಗಿದ್ದ ತಕ್ಷಣ ಸ್ವಲ್ಪ ಕ್ರಿಸ್ಪ್ ಆಗಿದ ತಕ್ಷಣ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಈಗ ಒಗ್ಗರಣೆ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಈ ಒಗ್ಗರಣೆನ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ತೇನೆ. ಈಗ ನೋಡಿ, ಇವಾಗ ಈ ಪಚ್ಚಡಿ ಮಾಡ್ತಕ್ಕಂಥ ಕ್ರಮ ಏನಂತ ಹೇಳಿದ್ರೆ, ನಾವೆಲ್ಲ ಏನು ಡ್ರೈ ಐಟಮ್ಸ್ನೆಲ್ಲ ನಾವೇನು ರೋಸ್ಟ್ ಮಾಡಿದ್ವಲ್ಲ, ಸೊ ಅದೆಲ್ಲ ಪರ್ಫೆಕ್ಟಾಗಿ ತಣ್ಣಗಾಗಿದೆ. ಈಗ ಮಿಕ್ಸಿಲಿ ಹಾಕೊಂಡ್ಬಿಟ್ಟು ಇದನ್ನ ಒಂದು ಫೈನ್ ಪೌಡರ್ ಆಗಿ ನಾನು ಮಾಡಿಕೊಂಡು ಬರ್ತೇನೆ. ನೋಡ್ತಿದ್ರಲ್ಲ, ಇಷ್ಟು ಫೈನ್ ಆಗಿ ಇದಾಗಿರ್ಬೇಕಾಗತ್ತೆ. ನೋಡ್ತಿದ್ರಲ್ಲ, ಈ ಲೆವೆಲ್ಗೆ ಆಗಿರ್ಬೇಕು. ಇಷ್ಟು ಫೈನ್ ಆಗಾದ್ರೆ ನಿಮಗೆ ಒಂದು ಒಳ್ಳೆ ಟೆಕ್ಸ್ಚರ್ ಅಂತಕ್ಕಂಥದ್ದು ಸಿಗುತ್ತೆ. ನೀವು ಬೇಕಾದ್ರೆ ಸ್ವಲ್ಪ ತರ್ತರಿನೂ ಮಾಡ್ಕೋಬೋದು, ಸ್ವಲ್ಪ ಬಾಯ್ಸ್. ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಪ್ರಿಫರೆನ್ಸ್. ನನಗೆ ಸ್ವಲ್ಪ ಫೈನ್ ಆಗಿದ್ರೆ ಈ ಪಚ್ಚಡಿ ತಿನ್ನಕ್ಕೆ ಸಖತ್ ಇಷ್ಟ ಆಗುತ್ತೆ. ಸೊ ಈಗ ಈ ಪೌಡರ್ನ ಎಲ್ಲ ನಾನು ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಸೊ ಈಗ ಮತ್ತೆ ಅದೇ ಒಂದು ಮಿಕ್ಸರ್ ಜಾರಲ್ಲಿ ನಾನು ಏನು ಮಾಡ್ತಿದ್ದೀನಿ, ನಾವು ಏನಿದು ಮೂಲಂಗಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ, ಈ ಫ್ರೈ ಮಾಡಿರ್ತಕ್ಕಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರಲ್ಲಿ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿದಲ್ಲ, ಇದನ್ನು ಸಹ ಅಷ್ಟೇ ಫೈನ್ ಪೇಸ್ಟ್ ಆಗಿ ನಾನು ಮಾಡಿಕೊಂಡು ಬರ್ತೇನೆ. ತುಂಬ ಜಲ್ದಿ ಆಗ್ಬಿಡುತ್ತೆ. ಸ್ವಲ್ಪ ಫೈನ್ ಪೇಸ್ಟ್ ಆಗಿ ಇಷ್ಟು ಮಾತ್ರ ಆದರೆ ಸಾಕು. ಈಗ ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಸ್ವಲ್ಪ ತರ್ತರಿ ಇದ್ರೆ ಇಟ್ಸ್ ಓಕೆ, ಇದು ಸ್ವಲ್ಪ ಕೋರ್ಸ್ ಆಗಿದ್ರು ಕೂಡ ನಡೀತದೆ. ಸೊ ಈಗ ಇದೆಲ್ಲ ಆಗಿದೆಲ್ಲ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂದರೆ, ನಾವು ಏನದು ಪುಡಿ ಮಾಡಿದ್ವಲ್ಲ, ಈ ಪುಡಿ ಮಾಡಿರ್ತಕ್ಕಂಥ ಒಂದು ಮಸಾಲ ಪದಾರ್ಥಗಳೇನಿದೆ ಅದನ್ನು ಸಹ ಇದರಲ್ಲಿ ಹಾಕೊಂಡ್ಬಿಟ್ಟು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊಂಡು ಬರೋಣ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಈಸಿಯಾಗಿ ಇದೆಲ್ಲ ಮಾಡ್ಕೊಂಡು ನೋಡಿ, ಪರ್ಫೆಕ್ಟಾಗಿ ಮಿಕ್ಸ್ ಆಗಿಬಿಟ್ಟಿದೆ. ಇಷ್ಟು ಮಾತ್ರ ಆದರೆ ಈ ಪಚ್ಚಡಿ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಮೂಲಂಗಿ ಪಚ್ಚಡಿ ಅಂತಕ್ಕಂಥದ್ದು ರೆಡಿ ಆಗಿದೆ. ನೋಡಿ, ಆ ಟೆಕ್ಸ್ಚರು, ಕಲರು, ಕ್ವಾಲಿಟಿ ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ಈಗ ಇದನ್ನೆಲ್ಲನೂ ಒಂದು ಬೌಲಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ನಾವಾಗಲೇ ಏನೋ ಒಗ್ಗರಣೆ ಮಾಡಿದ್ವಲ್ಲ, ಆ ಸ್ಪೆಷಲ್ ಸಿಂಪಲ್ ಒಗ್ಗರಣೆ, ಆ ಒಗ್ಗರಣೆ ಎಲ್ಲ ಇದಕ್ಕೆ ಹಾಕಿ ಒಮ್ಮೆ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಆಂಧ್ರ ಶೈಲಿಯ ಫೇಮಸ್ ಆದ ಮೂಲಂಗಿ ಪಚ್ಚಡಿ ಅಂತಕ್ಕಂಥದ್ದು ರೆಡಿಯಪ್ಪ. ನಿಮ್ಗೆ ಏನೂ ಬೇಡ, ಹೇಳ್ತೀನಲ್ಲ, ಜಸ್ಟ್ ಪ್ಲೈನ್ ವೈಟ್ ರೈಸ್, ಒಂದು ತುಪ್ಪ, ಬಿಸಿ ಅನ್ನ, ತುಪ್ಪ, ಈ ಒಂದು ಪಚ್ಚಡಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇರ್ರಿ. ನೀವು ಹೋಗ್ತಾ ಇರೋ, ನಾನು ಬರ್ತಾ ಇರ್ತೀನಿ ಅಂತ ಹೇಳ್ತಾ ಇರುತ್ತೆ. ಅಷ್ಟು ಅದ್ಭುತವಾಗಿ ಇರುತ್ತೆ. ನನಗೆ ಈ ರೆಸಿಪಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇದೆ. ಅಷ್ಟು ಅದ್ಭುತವಾಗಿದೆ. ಮಾಡೋದು ಸಹ ಅಷ್ಟೇ. ನಾನು ಹೇಳಿರ್ತಕ್ಕಂಥ ಸ್ಟೆಪ್ಸನ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿರ್ತಕ್ಕಂಥ ಆ ಒಂದು ರೆಸಿಪಿ ಬಂದೇ ಬರುತ್ತೆ. ಹಾಗಾದರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಷನ್ಸ್ಗೆ ಆಲ್ ಮಾಡ್ಕೊಳ್ಳಿ. ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೆಲ್ಲ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನನಗೆ ಮೋಟಿವೇಶನ್ ಅಂತಕ್ಕಂಥದ್ದು ನನಗೆ ಜಾಸ್ತಿ ಸಿಗುತ್ತೆ. ಆ ಒಂದು ಕಾರಣಕ್ಕಾಗಿ ಹಾಗಾದರೆ ಇನ್ನೂ ಒಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೇನೆ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.